ಯಾರದು? ಒಂದು ನಿಮಿಷ ವಿಡಿಯೋ ಒಳಗೆ ಹೋಗಿ ಮುಂಚೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ, ಯಾಕಂದ್ರೆ ಅಲ್ಲಿ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಜಾಗ ಬಂದ್ಬಿಟ್ಟು ತುಂಬಾ ಸೇಫ್ ಅಂತೂ ಇರಲಿಲ್ಲ. ನಾವು ಆದಷ್ಟು ಬೇಗನೆ ಫುಲ್ಲು ಕವರ್ ಮಾಡಿಕೊಂಡು ಬರೋ ಥರನೇ ಇದೆ. ಯಾಕಂದರೆ ಒಬ್ಬನೇ ಹೋಗೋದ್ರಿಂದ ತುಂಬಾ ರಿಸ್ಕ್ ಇತ್ತು. ಸೊ ಹಾಗಾಗಿ ಒಂದು ಅರ್ಧ ಗಂಟೆಲೇ ಒಂದು ಮುಗಿಸ್ಕೊಂಡ್ಬಂದಿದ್ದೀನಿ, ಫುಲ್ ಕವರ್ ಮಾಡ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಗಿರೋದು ನನಗೆ ಏನಾದರೂ ಪ್ರಾಬ್ಲಮ್ ಆಗೋದು ನನಗೆ ಭಯ. ಇವಾಗ ಜೊತೇಲಿ ಇದ್ದಿದ್ರೆ ಏನೋ ಒಂದು ಹುಡುಗರ ಜೊತೇಲಿ ಒಬ್ರು ಇದ್ದಾರೆ ಅಂತ ಏನೋ ಅನ್ಕೋಬೋದು. ಬಟ್ ಆ್ಯಕ್ಚುಲಿ ನಾನು ಹೋಗಿರೋದು ಒಬ್ಬನೇ. ಅಲ್ಲಿ ಹೋಗ್ಬಿಟ್ಟು ಫುಲ್ 2 ಬಿಲ್ಡಿಂಗ್ ಫುಲ್ ಕವರ್ ಮಾಡ್ಕೊಂಬಂದಿದ್ದೀನಿ. ಸೀರಿಯಸ್ ಆಗಿ ಅಲ್ಟಿಮೇಟ್ ಆಗಿದೆ ಅಲ್ಲಿ ಜಾಗ ಅಂತೂ. ರೆಸ್ಪಾಂಡ್ ಮಾತ್ರ ನೀವು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ನಿಮಗೆ ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದರೆ, ನಿಮಗೆ ಅಲ್ಲಿ ಬಂದು ಸ್ಟೋರಿ ಹೇಳೋಕ್ಕಾಗಲಿಲ್ಲ ನಿಮಗೆ. ಹೆಂಗೆ ಬಂದ್ಬಿಟ್ಟು ಏನೇನು ಅಲ್ಲಿ ಮ್ಯಾಟರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು 2 ಮರ್ಡರ್ ಆಗಿದೆ ಮತ್ತು ಒಂದು ರೇಪ್ ಕೇಸ್ ಆಗಿದೆ. 2 ಮರ್ಡರ್ ಆಗಿರೋದು ಕೇಸ್ ಬಂದ್ಬಿಟ್ಟು ಹುಡುಗಿರ್ದೇನೆ, ಮತ್ತು ಒಂದು ರೇಪ್ ಕೇಸ್ ಆಗಿದೆ. ರೇಪ್ ಕೇಸ್ ಬಂದ್ಬಿಟ್ಟು ಅಲ್ಲಿ ಅದು ಡೆಡ್ ಬಾಡಿನ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಪಕ್ಕದಲ್ಲಿ ನೀರು ಹರಿತಿರುತ್ತೆ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸೌಂಡ್ ಕೇಳಿಸುತ್ತೆ ನಿಮಗೆ. ಅಲ್ಲಿ ಹಾಕಿದ್ದಾರೆ ಅಂತೆ. ಅದ್ರದ್ದು ಆತ್ಮ ಬಂದ್ಬಿಟ್ಟು ಅಲ್ಲಿ ಸುತ್ತುತ್ತಿದೆ ಅಂತೆ. ಅದಕ್ಕೇ ಯಾಕಂದರೆ ಎಷ್ಟೊಂದು ಫ್ರೆಂಡ್ಸ್ ಎಲ್ಲ ಹೋದಾಗಲ್ಲೂ ಸ್ವಲ್ಪ ತುಂಬಾ ಏನು ಮಾಡಿದೆ, ಡಿಸ್ಟರ್ಬ್ ಮಾಡಿದೆ ಅಂತೆ. ಅಳೋದಾಗಿರಲಿ ಆ ಥರ ಎಲ್ಲ ಮಾಡ್ತಿದೆ ಅಂತ. ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂಚೂರು ಗೊತ್ತಾಗುತ್ತೆ ನಿಮಗೆ. ನೋಡಿ, ನಿಜವಾಗ್ಲೂ ನಾನೇ ಶಾಕ್ ಆದೆ. ಈ ಥರ ಎಲ್ಲ ಏನು ಈ ಒಂದು ಹೆಣ್ಣು ಹುಡುಗಿಗೆ ಹೋಗಿ ಈ ಥರ ಮಾಡಿ ಈ ಥರ ಮತ್ತು ಅದು ನನಗಂತೂ ತುಂಬಾ ಎಫೆಕ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ನಾನು ಅದಕ್ಕೇ ಆದಷ್ಟು ಬೇಗನೆ ಅದು ಫುಲ್ಲು ಸರೌಂಡೆಲ್ಲನೂ ಕ್ಲಿಯರ್ ಮಾಡಿಕೊಂಡು 2 ಬಿಲ್ಡಿಂಗ್ನು ಫುಲ್ಲು ಎಕ್ಸ್ಪ್ಲೋರ್ ಮಾಡಿಕೊಂಡು ಚಾಲೆಂಜ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಯಾಕಂದರೆ ನಾನು ಆದಷ್ಟು ಬೇಗನೆ ಅಲ್ಲಿಂದ ಬರಬೇಕಿತ್ತು. ನಮಗೆ ಒಳಗೆ ಫಾರೆಸ್ಟ್ ಇರುತ್ತೆ, ಫುಲ್ ಫಾರೆಸ್ಟ್ ಏರಿಯಾ. 1 ಕಿಲೋಮೀಟ್ರ್ ಒಳಗೆ ಬರಬೇಕು, ಒಂದು ಫಾರೆಸ್ಟ್ ಏರಿಯಾ ಗಾಡಿ ಬರಬೇಕಿತ್ತು. ಸೊ ಹಾಗಾಗಿ ಸೇಫ್ ಇಲ್ಲ. ಒಳಗೆ ಫುಲ್ಲು ಕತ್ಲೆ, ಏನು ಒಂಚೂರು ಸ್ಟ್ರೀಟ್ ಲೈಟೆಲ್ಲ ಏನೂ ಇಲ್ಲ. ಫುಲ್ಲು ಕತ್ಲೆ, ಫುಲ್ ಕಾಡು ಫಾರೆಸ್ಟ್ ಆ ಕಡೆ ಫುಲ್ಲು. ಸೊ ಏನು ಫಾರೆಸ್ಟಲ್ಲಿ ಅಂದ್ರೇ ಈ ಥರ ಪ್ಲೇಸಸ್ಗಳು ಈ ಥರ ಆಗೇ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗನೆ ವೀಡಿಯೋನ ಮುಗಿಸ್ಕೊಂಡು ಬಂದೆ. ಆತ್ಮನ ಬಂದ್ಬಿಟ್ಟು ನಾವು ಏನೇ ಕೇಳಿದ್ರು ಅಷ್ಟೇ ರೆಸ್ಪಾನ್ಸ್ ಸಿಗ್ತಿದೆ ಅಲ್ಲಿ ಹೋಗಿದ್ದಕ್ಕೆ. ಮತ್ತು ನಿಮ್ಗೆ ಏನೋ ಹೆಲ್ಪ್ ಬೇಕಾ, ಏನು ಕೇಳಿದ್ರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಜನ ಹೇಳಿದ್ದೇನೆಂದರೆ, ಅಲ್ಲಿ ಆತ್ಮಗಳು ಸುತ್ತುತ್ತಿದೆಯಂತೆ. ಮೇಯ್ನದು ಒಂದು ಬಿಲ್ಡಿಂಗಲ್ಲಿ ಆತ್ಮ ಸುತ್ತುತ್ತಿದೆ ಅಂತ ಹೇಳ್ತಿದ್ರು. ಅದೇನಿಗಂತ ನಾನು ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಿಲ್ಲ. ಮತ್ತು ಇನ್ನೊಂದು ಬಿಲ್ಡಿಂಗಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂಚೂರು ಏನು ಗೊತ್ತಿಲ್ಲ. ಬಟ್ ಅಲ್ಲಿ ಬಂದ್ಬಿಟ್ಟು ಒಂದು ಗುಡಿ ಇದೆ ಅಲ್ಲಿ. ಬಟ್ ಅಲ್ಲಿ ಒಂಚೂರು ಏನೂ ನನಗೇನು ತೊಂದರೆ ಕೊಡೋದಾಗಿರಲಿ, ಕಿರ್ಚೋದಾಗಿರಲಿ ಏನೋ ನನಗೆ ಎಫೆಕ್ಟ್ ಮಾಡಲಿಲ್ಲ ಅಲ್ಲಿ. ಓಕೆನಾ? ಅಲ್ಲಿ ಒಂದು ಗುಡಿ ಇತ್ತು ಅಷ್ಟೇ. ಅದು ಬಿಟ್ಟರೆ ಒಂದು ನದಿ ಹರಿತಿರೋ ಥರ ಸೌಂಡು ಹೋಗುತ್ತೆ, ಸೌಂಡ್ ಕೇಳಿಸುತ್ತೆ. ಆ ವಿಡಿಯೋ ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ಮತ್ತು ಆ ಬಿಲ್ಡಿಂಗಲ್ಲಿ ಮಾತ್ರ ತುಂಬಾ ಬರೀ ಇರೋದೇ ಚಿಕ್ಕ ಬಿಲ್ಡಿಂಗ್, ಅದರಲ್ಲೇ ಆಟಾಡಿಸ್ಬಿಡ್ತಲ್ಲ ನಮಗೆ. ನಾನು ಅದನ್ನೇ ಚಿಕ್ಕಿರೋದಕ್ಕೇ ಒಂದು ಅರ್ಧ ಗಂಟೆ ಮಾಡಿ ಅಲ್ಲೇ ಮುಗಿಸಿ ಮತ್ತು ಅದ್ರದ್ದು ಕಾನ್ವರ್ಸೇಷನ್ ಮಾಡಿ ವಿಡಿಯೋ ನೋಡಿದ್ರೆ ನೀವು ಎಂಜಾಯ್ ಮಾಡ್ತೀರಾ. ಸೊ ಗೈಸ್, ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗೈಸ್. ಹಾಯ್ ಹಲೋ RC ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ತುಂಬ ದೊಡ್ಡ ರಿಸ್ಕ್ ತೊಗೊಂಡು ಒಬ್ಬನೇ ಬಂದಿದ್ದೀನಿ ಲೊಕೇಶನ್ ಅಂಟಿಗೆ. ಮಲೇಶ್ ಬ್ರೋ ಹೇಳ್ದಂಗೆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಗೈಸ್, ಯಾರೂ ಇಲ್ಲ, ಫುಲ್ ಕತ್ಲೆ, ಸೌಂಡು ಅವಾಗವಾಗ ಬರ್ತಿದೆ. ನನಗೂ ಭಯ ಆಗ್ತಿದೆ, ಒಬ್ಬನೇ ಬಂದಿದ್ದು. ಸೀರಿಯಸ್ ಆಗಿ ತುಂಬಾ ಭಯ ಆಗ್ತಿದೆ. ನೋಡಬೇಕು, ಒಬ್ಬನೇ ಬಂದಿದ್ದೀನಿ. ಆದಷ್ಟು ಬೇಗನೆ ಇದೆಲ್ಲನೂ ಕವರ್ ಮಾಡಿಬಿಟ್ಟು ಬೇಗನೆ ಹೊಡ್ತೀನಿ ಗೈಸ್. ಸೇಫ್ ಇಲ್ಲ ಜಾಗ, ಯಾಕಂದರೆ ತುಂಬಾ ಡೇಂಜರ್ ಪ್ಲೇಸ್ ಬಂದಿದ್ದೀನಿ. ಆದಷ್ಟು ಬೇಗನೆ ಮುಗಿಸ್ಕೊಂಡು ನಿಮಗೆಲ್ಲ ಜಾಗನ ತೋರಿಸ್ಕೊಂಡು ಹೇಗೆ ಏನಾರು ಪ್ರಾಬ್ಲಮ್ ಇದೆಯಾ ಅಂತ ತೋರಿಸ್ಕೊಂಡು ಮುಗಿಸ್ಕೊಂಡು ಹೊಡ್ತೀನಿ ಗೈಸ್. ಬನ್ನಿ ಗೈಸ್, ವಿಡಿಯೋ ಒಳಗೆ ಹೋಗೋಣ. ಯಾರಾದರೂ ಇದ್ದೀರಾ? ಹಲೋ,
ಹಲೋ, ಯಾರಾದರೂ ಇದ್ದೀರಾ? ಸೊ ಗೈಸ್, ಈ ರೂಮಲ್ಲಿ ನಮಗೆ ತುಂಬಾ ಸೌಂಡ್ ಕೇಳಿಸ್ತು. ಸೊ ಒಳಗಡೆ ಕೆಳಗಡೆ ಶಿಟ್ ಗೈಸ್, ಬಂದಿದ್ದ ಕೂಡಲೇ ಹಲೋ ಯಾರೋ ಇದ್ದೀರಾ? ಸೊ ಯಾರು ಇದ್ದರೆ ಹೇಳಿ. ಸೊ ಬಂದಿದ್ದ ಕೂಡಲೇ ಸೌಂಡ್ ಈ ಕಡೆ ಹೊರಗೆ ಬರ್ತಿದ್ದೀವಿ. ಈ ರೂಮಲ್ಲಿ ತುಂಬಾ ಇದಿದೆ, ಬರೋಣ ಈ ರೂಮಿಗೆ ಮತ್ತೆ ವಿಸಿಟ್ ಮಾಡೋಣ. ಶಿಟ್ ಗೈಸ್, ತುಂಬಾ ರಿಸ್ಕ್ ತೊಗೊಂಡು ಎಲ್ಲ ಪರ್ಮಿಷನ್ ತೊಗೊಂಡು ಇದು ಇಲ್ಲಿ ಬರಲೇಬೇಕು ಅಂತಲೇ ಬಂದಿದ್ದೀವಿ. ಸೊ ತುಂಬಾ ಭಯ ಆಗ್ತಿದೆ, ಯಾಕಂದರೆ ಒಬ್ಬನೇ ಬರೋದಿಲ್ಲ ಜೊತೆಗೆ. ಯಾಕಂದರೆ ಚಾಲೆಂಜಿಂಗ್ ವಿಡಿಯೋ ಮಾಡಿದ್ರೆ ಹಿಂಗೇನೆ ಗೈಸ್. ಸೊ ನೀವು ಸಪೋರ್ಟ್ ಮಾಡಿ. ನೋಡಿ ಫುಲ್ ಗಾಜ್ ಪೀಸು. ನನಗೆ ಅದೊಂದು ಭಯ ಗೈಸ್. ಇವಾಗ ಏನಂದರೆ ಜನಗಳು ಬಂದರೆ ಅದೊಂದು ಪ್ರಾಬ್ಲಮ್ಮು. ಏನು ಮಾಡ್ತಾರೆ ಏನು ಕಥೆನ ಅಂತ. ಫುಲ್ ಕಾಡು ಈ ಕಡೆ. ಜಾಸ್ತಿ ಮಾತಾಡೋದು ಬೇಡ ಅನಿಸುತ್ತೆ, ಸೌಂಡ್ ಕೇಳಿಸಲ್ಲ ಅನ್ಕೋತೀನಿ ನಿಮಗೆ. ಯಾರೋದು? ಅದು ನೀವಾಗಿರೋ ಸೌಂಡ್ ಮಾಡ್ತೀರಾ? ಹಲೋ, ಗೈಸ್ ಇದು ಯಾಕೋ ಅಟ್ಯಾಕ್ ಮಾಡೋ ಥರನೇ ಅನ್ನಿಸ್ತಿದೆ. ಸೊ ಏನು ಮಾಡೋಕ್ಕೆ ಹೋಗ್ಬೇಡಿ, ನಿಮಗೇನು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನಾವು. ನಮ್ಮ ಟೈಕು ಅಲ್ಲೇ ನಿಂತಿದ್ದಾನೆ, ಅಲ್ಲೊಂದು ಲೊಕೇಶನ್ ಇದೆ. ಸೊ ಗೈಸ್, ಇದು ಮಳೆ ಬರೋದಕ್ಕೂ ಇಲ್ಲಿ ಫುಲ್ಲು ನೋಡಿ, ಫುಲ್ ಕಾಡು. ಈಗ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಈ ಥರ ಈ ಜಾಗದ ಬಂದ್ರೇ ಯಾಕೋ ಭಯ ಅನ್ನಿಸ್ತಿದೆ. ಸೊ ಗೈಸ್, ಅಲ್ಲೊಂದು ಲೊಕೇಶನ್ ಇದೆ, ಅದೊಂದು ರೌಂಡ್ ಹಾಕೊಂಬರೋಣ, ನೋಡೋಣ ಏನು ನಡೆಯುತ್ತೆ ಅಂತ. ಯಪ್ಪ ತುಂಬಾ ಭಯ ಆಗ್ತಿದೆ ಈ ಕಡೆ. ನಿಮಿಷ ಬಂದೆ ಒಂದು ನಿಮಿಷ, ಭಯ ಪಡ್ಸೋಕ್ಕಂತೂ ಹೋಗ್ಬೇಡಿ. ಒಂದು ನಿಮಿಷ ಬಂದೆ. ಸೊ ಗೈಸ್, ಒಬ್ಬನೇ ಬಂದಿದ್ಕು ಇನ್ನೂ ತುಂಬಾ ಭಯ ಆಗ್ತಿದೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಕೆಸರಾಗಿತ್ತು. ಒಳಗೆ ಹೋಗೋಣ ಬನ್ನಿ. ಕೆಸರು ಇನ್ನು ಹಂಗೆ ಹಾಕಿದೆ ಗೈಸ್, ಒಳಗೆ ಹೋಗೋಕ್ಕಾಗಲ್ಲ. ಹಿಂಗೆ ತೋರಿಸ್ತೀನಿ ನಿಮಗೆ. ಮೈನ್ಯೂಟಾಗಿ ಸೌಂಡ್ ಕೇಳಿಸಿದೆ ಗೈಸ್. ನಿಮ್ಗೆ ಕೇಳಿಸಿದೆ, ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಆಗ್ತಿದೆ ಏನಂತ ಗೊತ್ತಿಲ್ಲ. ಮೈನ್ಯೂಟಾಗಿ ಕೇಳಿಸಿದೆ, ಅಳೋ ಥರನೂ ಕೇಳಿಸ್ತಿದೆ ನನಗೆ. ನಂದು ಹಿಂದೆಲ್ಲ ಸಮಾಧಿ ಇದೆಯಂತೆ. ಸೊ ಗೈಸ್, ಇಲ್ಲಿ ಬಂದ್ಬಿಟ್ಟು ತುಂಬಾ ಮರ್ಡರು ಕೇಸಸ್ಸು ತುಂಬಾ ಆಗಿದೆ ಇಲ್ಲಂತೂ. ಸೊ ಹಾಗಾಗಿ ಇಲ್ಲಿ ಜನ ಬರೋಕ್ಕೆ ಹೆದರ್ತಾರೆ. ಫುಲ್ ಕೆಸರಾಗಿದೆ. ಏನೋ ಗೈಸ್, ಪಕ್ಕದಲ್ಲೇ ಸೌಂಡ್ ಕೇಳಿಸ್ತು. ಇಲ್ಲಿ ಯಾರೋ ಅಟ್ಯಾಕ್ ಮಾಡೋ ಥರನೇ. ಯಾರದು? ಹಲೋ, ಇದೇನಂತಲೂ ಗೊತ್ತಾಗ್ತಿಲ್ಲ ಗೈಸ್. ಹೋಗೋಣ ಆ ಕಡೆ. ಆದಷ್ಟು ಬೇಗನೆ ಕವರ್ ಮಾಡಿಕೊಂಡು ಮೂವ್ ಆಗೋಣ ಗೈಸ್. ಯಾಕಂದ್ರೆ ಸೇಫ್ ಅಂತ ಅನ್ನಿಸ್ತಿಲ್ಲ ಜಾಗ. ಯಾಕಂದರೆ ಒಬ್ಬನೇ ಬಂದಿರೋದ್ರಿಂದ ಸೇಫ್ ಅಂತೂ ಅನ್ನಿಸ್ತಿಲ್ಲ. ಆ ಕಡೆ ಫುಲ್ಲು ಒಂದು ನದಿ ಥರ ಇದು ಸೌಂಡ್ ಕೇಳಿಸಿದೆ ಅನ್ಕೋತೀನಿ. ಕೆರೆನ ನದಿನ ಏನೋ ಹರಿತಿದೆ ಆ ಕಡೆ. ಫುಲ್ಲು ಮಳೆ ಬಂದು ಫುಲ್ ಕೆಸರಾಗ್ಬಿಟ್ಟಿದೆ ಈ ಕಡೆ ನೋಡಿ. ಏನು ಸೌಂಡ್ ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡ್ದಲ್ಲ ಇದ್ರೇ ಸಾಕು.
ಸೊ ಗೈಸ್ ಅಲ್ಲೊಂದು ಇದಿದೆ ತೋರಿಸಿದ್ನಲ್ಲ, ಅಲ್ಲ ಬೆಳಗ್ಗೆ ತೋರಿಸಿರ್ತೀನಿ, ಒಂದು ಬಾವಿ ಥರ ಇದೆ, ಅಲ್ಲಿ ಹೋಗೋದೇನು ಬೇಡ ಅನಿಸುತ್ತೆ. ಆದಷ್ಟು ಬೇಗನೆ ಇನ್ನು ಮುಗಿಸ್ಕೊಂಡು ಪಾಸ್ ಆಗೋಣ. ಅಲ್ಲೊಂದು ಸೌಂಡ್ ಸಿಕ್ತು, ಇಲ್ಲಿ ಅಷ್ಟೊಂದೇನು ಸಿಗಲಿಲ್ಲ ಅನಿಸುತ್ತೆ ಗೈಸ್. ಇಲ್ಲೊಂದು 2-3 ಸಲ ಆಯ್ತು ಅಷ್ಟೇ. ಸೌಂಡ್ ಮಾತ್ರ ಮೈನ್ಯೂಟಾಗಿ ಕೇಳಿಸಿದೆ, ನಿಮ್ಗೆ ಕೇಳಿಸಿದೆಯೋ ಗೊತ್ತಿಲ್ಲ. ಅಕ್ಕಪಕ್ಕ ಫುಲ್ಲು ಫಾರೆಸ್ಟು. ಏನೋ ಮೂವ್ ಆದಂಗೆ ಆಯಿತು ಗೈಸಲ್ಲಿ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅನಿಸುತ್ತೆ. ಗೈಸ್ ಇದೇ ರೂಮಲ್ಲೇ ನಮಗೆ ತುಂಬ ಡಿಫ್ರೆಂಟಾಗಿ ನೆಗೆಟಿವಿಟಿ ಫೀಲ್ ಆಗಿರೋದು. ಸೊ ಒಂದು ಕೆಲಸ ಮಾಡೋಣ, ಇಲ್ಲಿ ಬಂದ್ಬಿಟ್ಟು ನಾವು ನಿಕ್ರೋಫೋನಿಕ್ ಆ್ಯಪ್ ಯೂಸ್ ಮಾಡೋಣ ಅಂತ ಇದ್ದೀನಿ, ಅಪ್ಲಿಕೇಶನು. ನೋಡೋಣ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ ರೂಮಲ್ಲೇ ನನಗೆ ಯಾಕೋ ತುಂಬ ಸೌಂಡ್ಗಳು ಹೊರಗೆ ಹೋದ್ಮೇಲೆ ನನಗೆ ಎಷ್ಟೇ ಸೌಂಡ್ ಬಂತು ಆದಷ್ಟು ಬೇಗ ಮುಗಿಸ್ಕೊಂಡು ನೋಡೋಣ ಗೈಸ್. ನನಗೂ ಯಾಕೋ ಭಯ ಆಗ್ತಿದೆ. ಏನಾದ್ರು ತುಂಬ ಡೇಂಜರ್ ಆದರೆ ಸ್ವಲ್ಪ ನನಗೂ ಪ್ರಾಬ್ಲಮ್, ಯಾಕಂದರೆ ಒಬ್ಬನೇ ಬರೋದ್ರಿಂದ. ಸರಿ, ಇದು ಸೆಟ್ ಮಾಡ್ಕೋತೀನಿ ಇಲ್ಲಿ.